ನಿನ್ನೆ ನಾನು ಮಾಯಾ ಜಾತಕ ತಗೊಂಡು ಒಬ್ಬ ಜ್ಯೋತಿಷಿಗಳ ಹತ್ರ ಹೋಗಿದ್ದೆ. ಪದೇ ಪದೇ ಅವಳ ಮದುವೆ ಯಾಕೆ ನಿಲ್ಲತ್ತೆ ಅಂತ ಕೇಳಿದೆ. ಅದಕ್ಕವರು ಮಾಯಾಯಿಂದ ಒಬ್ಳು ಹೆಣ್ಮಗಳು ತುಂಬ ಕಷ್ಟ ನೋವು ಅನುಭವಿಸ್ತಾ ಇದ್ದಾಳೆ, ಆ ನೋವೇ ಅವಳಿಗೆ ಶಾಪ ಆಗಿ ಕಾಡ್ತಾ ಇದೆ ಅಂತಂದರು. ಮಾಯಾಯಿಂದ ಕಷ್ಟ ಅನುಭವಿಸ್ತಿರೋ ಹುಡುಗಿ ಬೇರೆ ಯಾರೂ ಅಲ್ವಂತೆ, ನೀನೇ. ನಾನಾ? ಮಾಯಕ ನನಗೇನು ಕಷ್ಟ ಕೊಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ನೀನು ಇಷ್ಟಪಟ್ಟು ಮದುವೆ ಆಗಬೇಕು ಅಂತಿರೋ ಮುತ್ತುನ ನಿನ್ನಿಂದ ದೂರ ಮಾಡ್ತಾ ಇರೋದು ನಿನಗೆ ಕೊಡ್ತಿರೋ ತೊಂದರೆ ಅಲ್ವಾ? ಅದೇ ಅವಳಿಗೆ ಶಾಪ ಆಗಿರೋದು. ಇಷ್ಟೆಲ್ಲ ನಡೆದ್ಮೇಲೆ ನಂಗೆ ಯಾಕೋ ಮಾಯಾ ಮತ್ತೆ ಮುತ್ತು ಮದುವೆ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲಮ್ಮ. ಆ ಅದೃಷ್ಟ ಇರೋದು ನಿಂಗೇನೆ. ಈ ಮನೆ ಸೊಸೆ ಆಗಕ್ಕೆ ಹಕ್ಕಿರೋದು ನಿನಗೆ ಮಾತ್ರ. ಮುತ್ತುನ್ ಮದುವೆ ಆಗಕ್ಕೆ ಯಾರೇ ಬಂದರೂ ಆ ದೇವರು ಅದನ್ನು ನಡೆಯಕ್ಕೆ ಬಿಡಲ್ಲಮ್ಮ. ಮುತ್ತು ಯಾವತ್ತಿದ್ರೂ ನಿನ್ನೋನೆ. ಅದಕ್ಕೆ ಮಾಯಾ ಮುತ್ತುನ ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗಲಿ ಅಂತ ನಾನು ಹರಕೆ ಹೊತ್ತಿಲ್ಲದೆ ಇರೋ ದೇವರುಗಳಿಲ್ಲ, ಸುತ್ತದೇ ಇರೋ ಅರಳಿ ಮರಗಳಿಲ್ಲ. ತಾಯಿಯಾದವಳಿಗೆ ತನ್ನ ಮಗಳ ಮದುವೆ ನೋಡಬೇಕು ಅಂತ ಆಸೆ ಇರಲ್ವಾ? ನಿಮ್ಮ ತಾಯಿ ಬದುಕಿದ್ದಿದ್ರೆ ನಿನ್ನ ಮದುವೆ ನೋಡಬೇಕು ಅಂತ ಹೇಗೆ ಆಸೆ ಪಡ್ತಾ ಇದ್ರೋ ಹಾಗೆ ನಾನು ಕೂಡ ಅಲ್ವಾ ಬೆಳ್ಳಿ? ನಿನ್ನ ತಾಯಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳನ್ನ ಈ ಮದುವೆಗೆ ಒಪ್ಪಿಸ್ಬಿಡ್ತಾ ಇದ್ರು ಅನ್ಸತ್ತೆ. ಮೊಮ್ಮಗಳನ್ನ ಎತ್ತಾಡಿಸ್ಬೇಕು ಅಂತ ಕನಸು ಕಾಣ್ತಾನೇ ಇದ್ದೀನಿ. ಆದರೆ ಅದ್ಯಾವುದು ಕೈಗೂಡೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನಮ್ಮ ಅಣ್ಣನ ಮಗ ಶಂಕರ ಅಂತ ಇದ್ದಾನೆ, ಅವನಿಗೆ ಮಾಯನ್ ಕಂಡ್ರೆ ಪಂಚ ಪ್ರಾಣ. ಆದರೆ ಈ ವಿಷಯನ ಮಾಯನ ಹತ್ರ ಹೇಳಿದ್ರೆ ನನ್ನ ಮೇಲೆ ಕೂಗಾಡ್ತಾಳೆ. ನೀನೇ ಹೇಳು ಬೆಳ್ಳಿ, ಒಂದು ಮದುವೆ ಒಂದು ಸಾರಿ ನಿಲ್ಬೋದು, 2 ಸಾರಿ ನಿಲ್ಬೋದು, 4-5 ಸಾರಿ ನಿಂತಿದೆ ಅಂದರೆ ಎಷ್ಟು ಅಡ್ಡಿ ಆತಂಕಗಳಿದೆ ಅಂತ. ಹೀಗಿರುವಾಗ ಅವಳನ್ನ ಮುತ್ತು ಕೊಟ್ಟು ಮದುವೆ ಮಾಡೋದು ಎಷ್ಟು ಸರಿ ಇರುತ್ತೆ ಹೇಳು? ನೀನು ತಪ್ಪು ತಿಳಿಯಲ್ಲ ಅಂದರೆ ನಿನ್ನನ್ನು ಒಂದೇ ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಅದೇನು ಅಂತ ಹೇಳಿ ಮಾಯನ ಹತ್ರ ನೀನು ಹೇಗೂ ಆರಾಮಾಗಿ ಮಾತಾಡ್ತೀಯ. ಅವಳ ಮದುವೆ ಬಗ್ಗೆ ನೀನೇ ಅವಳ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನಾ? ಹೌದಮ್ಮ, ನಮ್ಮ ಅಣ್ಣನ ಮಗ ಶಂಕರನ ಮದುವೆ ಆಗು ಅಂತ ನೀನು ಮಾಯನ ಒಪ್ಪಿಸ್ಲೇಬೇಕು. ಅಯ್ಯೋ, ಏನಮ್ಮ ಹೀಗೆ ಕೇಳ್ತಿದ್ದೀರಾ? ಮಾಯಿಕ ಮುತ್ತು ಮಾವನ ಎಷ್ಟು ಇಷ್ಟಪಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಈಗ ನಾನೇನಾದರೂ ಅವ್ರ ಹತ್ರ ಹೋಗಿ ಈ ವಿಚಾರನ ಕೇಳಿದ್ರೆ ನಾನು ಅವ್ರದ್ದು ಮುತ್ತು ಮಾವನ ಮದುವೆ ನಿಲ್ಸಕ್ಕೆ ನೋಡ್ತಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ. ಈ ವಿಚಾರನ ನಾನು ಕೇಳೋದು ಚೆನ್ನಾಗಿರಲ್ಲ ಅಮ್ಮ. ನಿನ್ನ ಮಾತು ನನಗೆ ಅರ್ಥ ಆಗತ್ತೆ ಬೆಳ್ಳಿ. ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ನೀನು ಹೇಳಲೇಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಇದೊಂದು ವಿಚಾರದಲ್ಲಿ ನಂಗೆ ಸಹಾಯ ಮಾಡು ಬೆಳ್ಳಿ. ಇದು ನಿನ್ನ ಕೈಯಲ್ಲ, ಕಾಲು ಅಂತ ತಿಳ್ಕೊ. ಅಯ್ಯೋ ಅಮ್ಮ, ಈ ಥರ ಎಲ್ಲ ಮಾತಾಡಬೇಡಿ. ಮಾಯನ್ ಜೀವನ ಈಗ ನಿನ್ನ ಕೈಲಿದೆ. ದಯವಿಟ್ಟು ಅವಳಿಗೊಂದು ಜೀವ ಭಿಕ್ಷೆ ಕೊಡಮ್ಮ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಮ್ಮ, ನೀವು ಅಂದ್ಕೊಂಡಿದ್ದು ನಡಿಲೇಬೇಕು ಅಂತ ಕೇಳ್ತಿರೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ನಾವೇನು ನಡಿಬೇಕು ಅಂತ ಬಯಸ್ತೀವೋ ಅದನ್ನು ಒಂದು ಚೀಟಿಲಿ ಬರೆದು ಮಾಲೆ ಮಾಡಿ ಆ ತಾಯಿ ಚಾಮುಂಡಿಗೆ ಅರ್ಪಿಸಿದ್ರೆ ಆ ತಾಯಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತಾಳೆ. ಈ ರೀತಿ ಮಾಡಿದ್ದಕ್ಕೆ ಊರಲ್ಲಿರೋ ಎಷ್ಟೋ ಜನಕ್ಕೆ ಫಲ ಸಿಕ್ಕಿದೆಯಂತೆ. ನೀವು ಅದೇ ರೀತಿ ಮಾಡಿ, ಆಗ ನೀವು ಅಂದ್ಕೊಂಡಿದ್ದು ಖಂಡಿತ ನೆರವೇರುತ್ತೆ. ಆ ತಾಯಿ ಚಾಮುಂಡಿ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ಒಂದು ನಿಮಿಷ ಬೆಳ್ಳಿ, ನಾನು 100 ಸಲ ಬರೆಯೋದನ್ನ ಮಾಯಾ ಅಥವಾ ಅವ್ರ ತಂದೆ ನೋಡಿದ್ರೆ ದೊಡ್ಡ ರಾದ್ಧಾಂತ ಆಗ್ಬಿಡುತ್ತೆ.
ದಯವಿಟ್ಟು ನೀನೇ ಬರ್ಕೊಡ್ತೀಯಾ? ಅಯ್ಯೋ, ಬರ್ಕೊಡೋಕ್ಕೇನಿಲ್ಲ ಅಮ್ಮ. ಆದರೆ ಯಾರು ಬೇಡ್ಕೋತಾರೋ ಅವರೇ ಬರಿಬೇಕು. ಬೆಳ್ಳಿ, ನೀ ನನ್ನ ಮಗಳ ಥರ ಅಂದಮೇಲೆ ನೀನು ಹೇಗಮ್ಮ ಬೇರೆ ಆಗ್ತೀಯ? ದಯವಿಟ್ಟು ಒಪ್ಕೋ ಬೆಳ್ಳಿ. ನೋಡು, ಈ ವಿಷಯನ ನೀನು ಯಾರ ಹತ್ರ ಹೇಳಬೇಡ, ನಾನು ಯಾರ ಹತ್ರನೂ ಹೇಳಲ್ಲ. ರಾತ್ರಿ ಕೂತ್ಕೊಂಡು ನೀನು ಬರೆದಿಟ್ಟಿರೋ, ನಾನು ಬೆಳಗ್ಗೆ ಬಂದು ಅದನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತೀನಿ. ಸರಿ ಅಮ್ಮ. ನೀನು ಒಪ್ಕೊಂಡಿದ್ದು ಆ ದೇವರೇ ವರ ಕೊಟ್ಟಷ್ಟು ಸಂತೋಷ ಆಯಿತು ಬೆಳ್ಳಿ. ನೋಡ್ತಾ ಇರು, ಇನ್ನು ಮುಂದೆ ನಿನ್ನನ್ನು ಹೇಗೆ ಮಟ್ಟ ಹಾಕ್ತೀನಿ ಅಂತ. ಮಾಯಾಯಿಂದ ಒಬ್ಳು ಹೆಣ್ಮಗಳು ತುಂಬ ಕಷ್ಟ ನೋವು ಅನುಭವಿಸ್ತಾ ಇದ್ದಾಳೆ. ಆ ನೋವೇ ಅವಳಿಗೆ ಶಾಪ ಆಗಿ ಕಾಡ್ತಾ ಇದೆ ಅಂತಂದರು. ನಮ್ಮ ಅಣ್ಣನ ಮಗ ಶಂಕರ್ನ ಮದುವೆ ಆಗು ಅಂತ ನೀನು ಮಾಯನ ಒಪ್ಪಿಸ್ಲೇಬೇಕು. ಬೆಳ್ಳಿ, ಇಷ್ಟೊತ್ತಾಯ್ತು, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಯಾಕೋ ನಿದ್ದೆ ಬರ್ತಿಲ್ಲ ಹರಿಣಿ, ನೀನು ಹೋಗಿ ಮಲ್ಕೋ. ನಾನು ನಾಳೆ ಬೆಳಿಗ್ಗೆ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ, ನೀನು ನನ್ನ ಜೊತೆ ಬಾ. ಪರವಾಗಿಲ್ಲ, ನೀನೇ ಹೋಗ್ಬಿಟ್ ಬಾ. ಸರಿ, ಜಾಸ್ತಿ ಹೊತ್ತು ಇಲ್ಲೇ ಕೂತಿರ್ಬೇಡ, ನಿದ್ದೆ ಮಾಡು ಆಯ್ತಾ? ಮಾಯಕ್ಕ ನಮ್ಮ ಕೇಳ್ಕೊಂಡಿದ್ದು ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅವ್ರ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಅಪ್ಪ ದೇವ್ರೆ, ಅವ್ರಿಗಾಗಿರೋ ಕಷ್ಟನೆಲ್ಲ ಆದಷ್ಟು ಬೇಗ ನೀಗ್ಸು. ನನ್ನ ಕೈಲಾದಷ್ಟು ಸಹಾಯ ಮಾಡೋ ಹಾಗೆ ನನಗೆ ಧೈರ್ಯ ಕೊಡು. ದೇವ್ರೆ, ಮಾಯಕ್ಕಂದು ಶಂಕರಣ್ಣನ ಮದುವೆ ಆಗೋ ಹಂಗೆ ಮಾಡು. ಅಯ್ಯೋ, ಅಮ್ಮ ಹೇಳಿದ್ದಾರೆ ನಾನು ಬರಿಬೇಕು. ಪಾಪ ಮಾಯಕ್ಕಂಗೆ ಮದುವೆ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ. ಅವ್ರಿಗೆ ಹೇಳ್ದಾಗೆ ಎಲ್ಲ ಬರೆದು ಪೂರ್ತಿ ಮುಗಿಸಿದ್ದೀನಿ. ಮಾಯಕ್ಕಂಗೆ ಒಳ್ಳೇದಾಗಿ ಅವ್ರಿಗೆ ಮದುವೆ ಆದರೆ ಸಾಕು. ದೇವ್ರೆ, ಮಾಯಕ್ಕಂಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮದುವೆ ಆಗೋ ಹಾಗೆ ಮಾಡು. ಬೆಳ್ಳಿ, ಅಮ್ಮ, ನಿಮಗೆ ಹೇಳ್ದ ಹಾಗೆ 108 ಸರಿ ಬರೆದು ಮಾಲೆ ಮಾಡಿಟ್ಟಿದ್ದೀನಿ. ಪೂರ್ತಿ ಬರೆದು ಮುಗಿಸೋ ಅಷ್ಟರಲ್ಲಿ ತುಂಬ ಹೊತ್ತಾಯಿತು. ಆದರೂ ನೀವು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಪೂರ್ತಿ ಮುಗಿಸಿಟ್ಟಿದ್ದೀನಿ. ರಾತ್ರಿ ಎಲ್ಲ ಕಷ್ಟಪಟ್ಟು ಕೂತು ಮಾಲೆ ಮಾಡಿದ್ಯಾ. ನೀನು ಬಾ ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಿಜ ಹೇಳ್ತೀನಿ ಬೆಳ್ಳಿ, ನನಗೆ ಇನ್ನೊಬ್ಬ ಮಗಳಿಲ್ಲ ಅನ್ನೋ ಕೊರತೆನ ನೀನು ನೀಗಿಸ್ಬಿಟ್ಟೆ. ಮಾಯಾನೇ ಇದೇ ಜಾಗದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಅವಳು ನನಗೆ ಈ ಸರ ಸಹಾಯ ಮಾಡ್ತಾ ಇರಲಿಲ್ಲ. ನಿನ್ನಿಂದ ತುಂಬಾ ಉಪಕಾರ ಆಯಿತು. ಅಮ್ಮ,
ನನ್ನನ್ನು ಮಗಳು ಅಂತೀರ. ಅಮ್ಮ ಮಗಳ ಮಧ್ಯ ಈ ಉಪಕಾರದ ಮಾತೆಲ್ಲ ಬೇಕಾ? ಅದು ಸರಿನೇ. ಅಂದಾಗೆ ಮಾಲೆ ಮಾಡಿದ್ದೀನಿ ಇದೆಯಲ್ಲ, ಎಲ್ಲಿದೆ ಅದು? ನೋಡಿಮ್ಮ, ಇಲ್ಲೇ ಇದೆ. ಬೆಳ್ಳಿ, ನೀನು ಭಕ್ತಿಯಿಂದ ಮಾಡಿರೋ ಈ ಮಾಲೆ ನನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ. ಹಾಗೆ ಆ ಚಾಮುಂಡಿ ತಾಯಿ ನಿನ್ನೂ ಚೆನ್ನಾಗಿಟ್ಟಿರಲಿ. ಹಾಂ, ಮಾಯ ಹೇಳೋ ಹೊತ್ತಾಯ್ತು. ಅವಳು ಎದ್ದು ಬರೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ನೀನು ಬಾ ನನ್ನ ಜೊತೆ. ಸರಿಮ್ಮ, ಬಾ. Happy journey, Belly. Have a good day. ಯಾಕಮ್ಮ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಇನ್ನು ನೀವು ಯೋಚನೆ ಮಾಡೋಷ್ಟೇ ಇಲ್ಲ, ಅವಳ ಭಕ್ತಿಯಿಂದ ಕೇಳ್ಕೊಳ್ಳಿ. 35 ದಿನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ನೆರವೇರತ್ತೆ. ಬನ್ನಿ ಬನ್ನಿ ಹೋಗೋಣ. ಪಾಪ, ಅನ್ಯಾಯವಾಗಿ ಇವಳನ್ನ ಸಿಕ್ಕಾಕಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳ್ಬಿಡ್ಲಾ? ಅಮ್ಮ, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಆ ತಾಯಿ ಹತ್ರ ಬೇಡ್ಕೊಳ್ಳಿ. ಬನ್ನಿ ನೀವು. ಅರ್ಚಕ್ರೆ, ಅಮ್ಮ ತಗೊಳ್ಳಿ. ಆದಷ್ಟು ಬೇಗ ಮಾಯಕ್ಕಂಗೂ ಶಂಕರಂಗೂ ಮದುವೆ ಆಗಲಿ ಅಂತ ಬೇಡ್ಕೊಂಡು ಈ ಮಾಲೆನ ಅರ್ಚಕ್ರ ಕೈಲಿ ಕೊಡಿ. ಪೂಜೆ ಮಾಡಕ್ಕೆ ಹೇಳಿ. ತಪ್ಪು ಮಾಡ್ತಿದ್ದೀನಾ? ಏನು ಮಾಡಲಿ? ನಾನೇನು ಬೇಡ್ಕೊಂಡಿಲ್ಲ. ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡ್ಲಾ ಇವಳಿಗೆ? ಇವಳು ಒಳ್ಳೆತನಕ್ಕೆ ಮೋಸ ಮಾಡ್ದಂಗಾಗಲ್ವಾ? ಅಮ್ಮ, ಏನಿಷ್ಟ ಮಾಡ್ತಿದ್ದೀರಾ? ನಾನು ಬರೀ ಮಾಲೆ ಮಾಡಿದ್ದೀನಿ ಅಷ್ಟೇ. ಆದರೆ ಬೇಡ್ಕೊಂಡಿರೋದು ನೀವು. ಅದು ನೆರವೇರ್ಬೇಕು ಅಂದರೆ ನೀವು ಇದನ್ನ ಪೂಜೆಗೆ ಕೊಡಬೇಕು. ಕೊಡಿ, ತಗೊಳ್ಳಿ, ಕೊಡಿ ಕೊಡಿಮ್ಮ. ಅಮ್ಮ ಜಗತ್ ಜನನಿ, ನಿನ್ನ ಬೇಡ್ಕೊಂಡು ಬಂದವ್ರನ್ನ ಯಾವತ್ತೂ ಬರಿಗೈಯಲ್ಲಿ ಕಳಿಸ್ದವಳಲ್ಲ. ಮಾಯಕ್ಕ ಅವ್ರಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅವ್ರು ಏನು ಬೇಡ್ಕೊಳ್ತಿದ್ದಾರೆ ಅದನ್ನ ಯಾವುದೇ ತೊಂದರೆ ಇಲ್ದಿರೋ ಹಾಗೆ ನಡೆಸ್ಕೊಡು. ಈ ಹೆತ್ತಾಯಿ ಕಷ್ಟನ ನಿವಾರಿಸಮ್ಮ. ನೋಡಿ ಅಮ್ಮ, ಈ ಲಿಂಬೆ ಹಣ್ಣನ್ನ ತಾಯಿ ಪಕ್ಕದಲ್ಲಿಟ್ಟು ಪೂಜೆ ಮಾಡಿರೋದು. ಇದರಲ್ಲಿ ಎಲ್ಲ ಕೆಟ್ಟ ಶಕ್ತಿನ ದೂರ ಮಾಡೋ ಶಕ್ತಿ ಇರುತ್ತೆ. ನೀವು ಯಾರಿಗೋಸ್ಕರ ಬೇಡ್ಕೊಂಡಿದ್ದೀರೋ ಅವರ ದಿಂಬಿನ ಕೆಳಗಡೆ ಇದನ್ನ ಇಟ್ಟರೆ ಸಾಕು, ಉಳಿದಿದ್ದೆಲ್ಲ ತಾಯಿ ನೋಡ್ಕೋತಾಳೆ. ಅಮ್ಮ ಇಸ್ಕೊಳ್ಳಿ, ತಗೊಳ್ಳಿ. ಬನ್ನಿಮ್ಮ ಹೋಗೋಣ. ಅಮ್ಮ, ಯಾವುದೇ ತೊಂದರೆ ಇಲ್ಲದೆ ನಿಮ್ಗೆ ಇಷ್ಟಾರ್ಥ ಎಲ್ಲ ನೆರವೇರುತ್ತೆ, ನೋಡ್ತಾ ಇರಿ. ಯಾಕಮ್ಮ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ಏನೂ ಇಲ್ಲ ಬೆಳ್ಳಿ. ನಾವು ದೇವಸ್ಥಾನಕ್ಕೆ ಬಂದಿದ್ದು ಮಾಯಂಗೆ ಗೊತ್ತಾದ್ರೆ ಎಲ್ಲಿ ರಂಪಾಟ ಮಾಡ್ಬಿಡ್ತಾಳೋ ಅಂತ. ನಾವಿಲ್ಲಿಗೆ ಬಂದಿದ್ದನ್ನ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಮ್ಮ. ಯಾಕಮ್ಮ ಕೈಯೆಲ್ಲ ಮುಗಿತಿದ್ದೀರಾ?
ತಗೊಳ್ಳಿ ಪ್ರಸಾದ ತಿನ್ನಿ. ಮಾಯಕ್ಕಂಗೆ ಸ್ವಲ್ಪ ಕೋಪ ಜಾಸ್ತಿ. ಒಂದು ಒಳ್ಳೇದು ನಡೆದಾಗ ನೀವು ಯಾವ ವಿಷಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಈ ಜಗತ್ತಲ್ಲಿ ಯಾರು ಬೇಡ್ಕೊಂಡಿದ್ದು ಈಡೇರ್ಲಿಲ್ಲ ಅಂದ್ರು ಜನ್ಮ ಕೊಟ್ಟು ತಾಯಿ ಬೇಡ್ಕೊಂಡ್ರೆ ಅದು ಈಡೇರೇ ತಮ್ಮ. ಯಾಕೆಂದ್ರೆ ತಾಯಿ ಮನಸ್ಸು ಅಷ್ಟು ಶುದ್ಧವಾಗಿರತ್ತೆ. ನಿನ್ನ ತಾಯಿ ಬದುಕಿರ್ಬೇಕಿತ್ತು ಬೆಳ್ಳಿ. ನಿನ್ನ ಮದುವೆ ನೋಡಿದೆ ಕಣ್ಮುಚ್ಕೊಂಬಿಟ್ಲು. ಯೋಚನೆ ಮಾಡಬೇಡ, ನಿನ್ನ ತಾಯಿ ಆಸೆ ಅಂತೆ ಮುತ್ತು ಜೊತೆ ನಿನ್ನ ಮದುವೆ ನಡೆಯುತ್ತೆ. ನಾನು ಯಾವ ಆಸೆಗಳನ್ನೂ ಇಟ್ಕೊಂಡಿಲ್ಲ ಅಮ್ಮ. ಆ ದೇವ್ರು ಹೇಗೆ ಕರ್ಕೊಂಡು ಹೋಗ್ತಾನೋ ಹಾಗೆ ಹೋಗ್ತೀನಿ. ದೇವ್ರು ನಿನ್ನನ್ನು ಕಾಪಾಡ್ತಾನೆ ಅಂತ ಅನ್ಕೋಬೇಡ ಬೆಳ್ಳಿ. ನೀನು ಹೇಗೆಲ್ಲ ಅನುಭವಿಸ್ಬೇಕು ಅಂತ ತೀರ್ಮಾನ ಮಾಡೋದು ನಾನು. ಇಲ್ಲಿ ನಾನು ಹೇಳಿದ್ದೇ ಕೇಳಬೇಕು, ನಾನು ಹೇಳ್ದಾಗೆ ನಡಿಬೇಕು. ಒಂಚೂರಾದ್ರೂ ಹೆಚ್ಚು ಕಮ್ಮಿ ಆದರೂ ನಿನಗೆ ಈ ಭೂಮಿಯಿಂದನೇ ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಅಯ್ಯಯ್ಯೋ, ಅಲ್ಲಿ ನೋಡು ಬೆಳ್ಳಿ, ಮಾಯಾ ಎದ್ದು ಆಗಲೇ ರೆಡಿ ಆಗಿಬಿಟ್ಟಿದ್ದಾಳೆ. ನಾವಿಬ್ರು ಒಟ್ಟಿಗೆ ಹೋಗೋದನ್ನ ನೋಡಿದ್ರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಕಂಡುಹಿಡಿದು ಬಿಡ್ತಾಳೆ. ಒಂದು ಕೆಲಸ ಮಾಡ್ತೀಯಾ, ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ಬರ್ತೀನಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಹೀಗೆ ಭಯ ಪಟ್ರೆ ಹೇಗಮ್ಮ? ಅಯ್ಯೋ, ಏನು ಮಾಡಲಿ ಬೆಳ್ಳಿ, ಅಪ್ಪ ಮಗಳು ಇಬ್ರಿಗೂ ನನ್ನ ಮಾತು ಅಂದರೆ ಅಸಡ್ಡೆ. ಒಳ್ಳೆ ಕೆಲಸ ಏನಾದರೂ ಮಾಡಬೇಕು ಅಂದರೆ ಹೀಗೆ ಕದ್ದು ಮುಚ್ಚಿ ಮಾಡಲೇಬೇಕು. ನೀನು ಮುಂದೆ ಹೋಗಮ್ಮ, ನಾ ಬರ್ತೀನಿ. ಸರಿಮ್ಮ. ಒಂದು ನಿಮಿಷ ಬೆಳ್ಳಿ, ಅದು ಪೂಜಾರು ದೇವ್ರ ಹತ್ರ ಪೂಜೆ ಮಾಡಿ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಇದನ್ನು ತಗೊಂಡೋಗಿ ಮಾಯಾ ರೂಮಲ್ಲಿ ಇಟ್ಬಿಡಿ ಅಂತ ಹೇಳಿದ್ದಾರೆ. ನೀನು ಇದನ್ನು ತಗೊಂಡೋಗಿ ಅವಳ ರೂಮಲ್ಲಿ ಇಡ್ತೀಯಾ? ನಾನಾ? ಹೌದಮ್ಮ, ನಿನಗಾದರೆ ಈ ಮನೆ ಮೂಲೆ ಮೂಲೆನೂ ಚೆನ್ನಾಗಿ ಗೊತ್ತು. ಒಂದು ವೇಳೆ ನಾನೇನಾದರೂ ತೊಗೊಂಡು ಹೋಗಿ ಮಾಯಾ ರೂಮಲ್ಲಿ ನಿಂಬೆಹಣ್ಣು ಇಟ್ಟರೆ ಅವಳೇನಾದರೂ ಬಂದು ನನ್ನ ಕೇಳಿದ್ರೆ ಹೆದರಿಕೆಗೆ ನಾನು ನಿಜ ಬಾಯ್ ಬಿಟ್ಬಿಡ್ತೀನಿ. ನೀನು ಅವಳ ರೂಮ್ಗೆ ಆಗಾಗ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇರ್ತೀಯಲ್ಲ, ನೀನು ತೊಗೊಂಡೋಗಿಟ್ರೆ ಯಾರಿಗೂ ಅನುಮಾನ ಬರಲ್ಲ. ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಕೊನೆಯದಾಗಿ ಇದೊಂದು ಸಹಾಯ ಮಾಡಲ್ವಾ? ಈ ತಾಯಿ ಆಸೆ ನೆರವೇರಿಸೋದು ಬಿಡೋದು ನಿನ್ನ ಕೈಲಿದೆ. ಬೆಳ್ಳಿ, ಹಾಂ ಮಾಯಕ್ಕ. ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿದ್ಯಾ? ಹ್ಞೂ, ನಾನು ಒಬ್ಬಳೇ ಹೋಗಿದ್ದೆ. ಪೂಜೆ ಎಲ್ಲ ಸರಿ ಆಯ್ತಾ ಬೆಳ್ಳಿ? ಹ್ಞೂ ಅಕ್ಕ. ಸರಿ ಹುಷಾರ್, ಹೋಗಿ ತಿಂಡಿ ಮಾಡು. ಬೆಳಿಗ್ಗೆ ಎದ್ದು ಹಸ್ಕೊಂಡು ಹೋಗಿದ್ಯಾ? ಅಮ್ಮ, ಏನಮ್ಮ? ಬೇಗ ಎದ್ದು ಟೌನ್ಗೆ ಹೋಗಿದ್ರಾ? ಹೌದಮ್ಮ. ಹೋಗಿದ್ದ ಕೆಲಸ
ಆಯಿತು ಮಾಯ.